ದುನಿಯಾ ವಿಜಯ್ ಅವರ ಮುದ್ದಿನ ಮಗಳು ಮೋನಿಶ್ ಅವರ ಮೊದಲ ಸಿನಿಮಾ ಸಿಟಿ ಲೈಟ್ ಸದ್ಯಕ್ಕೆ ಇನ್ನೊಂದು ಹಾಡು ಬಿಡುಗಡೆಯಾಗಿದೆ. ಸೊ ಲಿರಿಕಲ್ ವಿಡಿಯೋಗೆ ಎಲ್ಲರೂ ಕೂಡ ಈಗ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಮೋನಿಶಾ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ಗೆ ಹತ್ರ ದಿನಗಳು ಬರ್ತಾ ಇದ್ದಂಗೆ ಭಯ ಅಥವಾ ಹೊಟ್ಟೆ ಒಳಗಡೆ ಕಚ್ಚಗುಳಿ ಏನಾದ್ರು ಶುರುವಾಗಿದೆಯಾ? ಡೆಫಿನೆಟ್ಲಿ ಎಲ್ಲ ಎಮೋಷನ್ಸು ಇದೆ ನನಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗಿಂದ. ಬಿಕಾಸ್ 1.5-2 ವರ್ಷದ ಜರ್ನಿ ಅಲ್ವಾ ಇದು. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಜನ ನೋಡಿ ಮೆಚ್ಚಬೇಕು ಅನ್ನೋದೊಂದೇ ನಮ್ಮ ಆಸೆ. ಸೊ ಒಂದು ಕಡೆ ಅಪ್ಪನ ಶ್ರಮ, ಇನ್ನೊಂದು ಕಡೆ ನಿಮ್ಮ ಶ್ರಮ, ಎರಡು ಮಿಕ್ಸ್ ಆಗಿದೆ ಸಿಟಿ ಲೈಟ್ಸಲ್ಲಿ. ಹಗಲಿರುಳು ಇಬ್ಬರು ಹೆಂಗೆ ಕೆಲಸ ಮಾಡ್ತಿದ್ದೀರಾ? ಐ ಥಿಂಕ್ ಅಪ್ಪನ ಶ್ರಮ ಹೌದು, ನನ್ನ ಶ್ರಮನೂ ಹೌದು. ಅದ್ರ ಜೊತೆಗೆ ನಮ್ಮ ಇಡೀ ತಂಡದ ಶ್ರಮ ಇದೆ. ಬಿಕಾಸ್ ಪ್ರತಿಯೊಬ್ಬರು ಯಾರ್ಯಾರು ವರ್ಕ್ ಮಾಡಿದ್ದಾರೆ ಡೇ ಆ್ಯಂಡ್ ನೈಟ್ ತುಂಬ ಕಷ್ಟಪಟ್ಟಿದ್ದಾರೆ. ಇಟ್ ವಾಸ್ ಇಂತ ಈಸಿಯೆಸ್ಟ್ ನಮ್ಮ ಸೆಟ್ ಲೈವ್ ಲೊಕೇಶನ್ಸ್ ಎಲ್ಲ. ಸೊ ಎಲ್ಲರ ಶ್ರಮನೂ ಸೇರಿ ಐ ಹೋಪ್ ಅದಕ್ಕೊಂದು ಆನ್ಸರ್ ಸಿಗುತ್ತೆ September 18th ಅಂತ ಐ ಆಮ್ ವೇಟಿಂಗ್. ಸೊ ಮೊದಲ ಸಿನಿಮಾ ಹೆಂಗೆ ಬಂದಿದೆ ಅಂದರೆ ನೀವು ನೋಡಿರ್ತೀರಿ, ಇವಾಗ ಅಪ್ಪನೇ ಡೈರೆಕ್ಷನ್ ಮಾಡಿರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಕಲರ್ ಕರೆಕ್ಷನ್ಸ್ ಇದರಲ್ಲೆಲ್ಲ ನೀವು ನೋಡ್ಕೊಂಡಿರ್ತೀರಾ. ಹೆಂಗೆ ಕಾಣ್ತೀರಾ ನೀವು? ನಿಮಗೆ ಹೆಂಗೆ ಅನಿಸ್ತು ಮನಸ್ಸೊಳಗಡೆ? ನಾನು ಆ್ಯಕ್ಚುಲಿ ಫುಲ್ ನೋಡಿಲ್ಲ, ಕೆಲಸ ನಡಿಬೇಕಾದ್ರೆ ನೋಡಿದ್ದೀನಿ ಹೌದು. ಬಟ್ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇಟ್ಸ್ ಟೂ ಅರ್ಲಿ ಬಿಕಾಸ್ ನಾನು ಫುಲ್ ಎಂಟೈರ್ಲಿ ನೋಡಿಲ್ಲ. ಬಟ್ ನನ್ನ ಪಾತ್ರ ನಾನು ನೋಡಿದಾಗ ನನಗೆ ತುಂಬ ತೃಪ್ತಿ ಇದೆ. ಬಿಕಾಸ್ ನನಗೆ ಬೇಕಾಗಿರುವಂಥ ಒಂದು ಪಾತ್ರ ಅದು. ಪರ್ಫಾರ್ಮೆನ್ಸ್ ಹೇಗೆ ಮಾಡಿದ್ದೀನಿ, ಏನೋ ಜನ ಮೆಚ್ಚಬೇಕು ಇಲ್ಲ ಜನ ಕರೆಕ್ಷನ್ಸ್ ಹೇಳಬೇಕು ಒಪ್ಕೋತೀನಿ. ಬಟ್ ನಾನು ಯಾವ ಥರ ಅಂದ್ಕೊಂಡಿದ್ದೆ ನನ್ನ ಡೆಬ್ಯೂಗೆ ಎಂಥ ಕ್ಯಾರೆಕ್ಟರ್ ಬೇಕು ಅಂತ, ಅದೇ ಥರ ಪಾತ್ರ ನಾನು ಮಾಡಿದ್ದೀನಿ. ಒಂದು ಕಡೆ ಸಿಟಿ ಲೈಟ್ಸ್ ಅನ್ನೋದು ಪಕ್ಕಾ ಮಾಸ್ ಕಂಟೆಂಟ್ ಇರುವಂಥ ಚಿತ್ರ. ಅದರಲ್ಲಿ ನೀವು ನಾಯಕಿ ಆಗಿದ್ದೀರಾ, ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೋತಾ ಇದ್ದೀರಾ. ಬಟ್ ಒಂದು ಫೋಟೋ ನೀವು ತಂದೆ ಮತ್ತು ವಿನಯ್ ಅವರು ಸಿಂಪಲ್ಲಾಗಿ ನಿಂತ್ಕೊಂಡು ಟೀ ಕುಡಿತಿರುವಂಥ ಒಂದು ಫೋಟೋ ವೈರಲ್ ಆಗಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ಕಮೆಂಟ್ಸ್ಗಳು ಅಂದರೆ ಯಾವುದೇ ಸೆಲೆಬ್ರಿಟಿಯ ಮಗಳು ಅನ್ನೋದೇ ಸಿಂಪಲ್ ಲೈಫನ್ನು ಮೋನಿಶಾ ಲೀಡ್ ಮಾಡ್ತಾ ಇದ್ದಾರೆ. ಅದು ನಾವು ರೀಸೆಂಟಾಗಿ ಟೀ ಕುಡಿಯೋ ಪಿಕ್ಚರ್ ಕೊಟ್ಟು ಯಾವ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನಿದೆ, ಇವಾಗ ವಿನಯ್ ಸರ್ ತೊಗೊಳ್ಳಿ, ಅವ್ರು ಅಷ್ಟು ದೊಡ್ಡ ಕುಟುಂಬದಿಂದ ಬಂದಿರೋರು, ಅಷ್ಟು ದೊಡ್ಡ ಫ್ಯಾಮಿಲಿ ಲೆಗಸಿ ಫ್ಯಾಮಿಲಿಯಿಂದ ಬಂದಿರೋರು, ಅವರೇ ಅಷ್ಟು ಸಿಂಪಲ್ ಆಗಿದ್ದಾರೆ. ಸೊ ವಾಟ್ಸ್ ದ ಬಿಗ್ ಡೀಲ್ ಅನಿಸುತ್ತೆ ಅಲ್ವಾ? ಐ ಥಿಂಕ್ ಅಷ್ಟೇ, ಅದು ನಥಿಂಗ್ ಎಲ್ಸ್. ಒಂದು ಕಡೆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ಥರ ಸಾಗುತ್ತೆ, ಯಾವ ಥರ ಲೀಡ್ ಮಾಡ್ಕೊಂಡು ಬರ್ತೀರಾ ಸಿನಿಮಾ? ಅದನ್ನು ಖಂಡಿತ ಸಿನಿಮಾ ನೋಡಿಬಿಟ್ಟು ನನಗೆ ನೀವು ಹೇಳಬೇಕು ಹೇಗಿತ್ತು ಅಂತ. ಬಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ತುಂಬ ಹತ್ತಿರ ಆಗುವಂಥ ಒಂದು ಪಾತ್ರ. ನೀರು ಹಾಕ್ಕೊಂಡೆ ಹೊರಗಡೆ ಬರ್ತಾರಂತೆ ಥಿಯೇಟ್ರಿಂದ, ಯಾಕೆ ಹಂಗಂದ್ರಿ? ನೀವು ನೋಡ್ಬಿಟ್ಟು ನನಗೆ ಹೇಳಿ, ನಾನು ಹೇಳೋಕ್ಕಾಗಲ್ಲ. ಬಟ್ ಐ ಥಿಂಕ್ ಎಸ್, ಅಷ್ಟು ಸ್ಟ್ರಾಂಗ್ ಆಗಿದೆ ಇಮೋಷನ್ಸ್ನ ತೋರಿಸಿದ್ದಾರೆ ಅಷ್ಟು ಸ್ಟ್ರಾಂಗ್ ಆಗಿ. ಮೆಜೆಸ್ಟಿಕಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳಾಯ್ತಂತೆ ಶೂಟಿಂಗ್ ಸಂದರ್ಭದಲ್ಲಿ. ಆ್ಯಕ್ಚುಲಿ ಏನಾಗಿದ್ದು? ಸೊ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳ್ಕೊಂಬಂದೆ ಅವಾಗಿಂದ. ನಮ್ಮ ಪಾಡಕ್ಕೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಹೈಡಿಂಗಲ್ಲಿತ್ತು. ಸೊ ಆ ಟೈಮಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಹೀಗೆ ಯಾರೋ ಒಬ್ಬ ಮಿಡಲ್ ಏಜ್ ಮ್ಯಾನ್ ಒಬ್ಬರು ಬಂದು ಏನೋ ಇನ್ನಪ್ರೋಪ್ರಿಯೇಟಾಗಿ ಏನೋ ಕೇಳಿದ್ರು. ಮೆಜೆಸ್ಟಿಕಲ್ಲಿ ಹೆಣ್ಮಕ್ಳು ತುಂಬ ಆ ಥರ ಇನ್ನಪ್ರೋಪ್ರಿಯೇಟಾಗಿ ಕರೀತಾರೆ, ಕೇಳ್ತಾರೆ ಅಂತ ನಾನು ಕೇಳಿದೆ. ಬಟ್ ನನಗೆ ಅವತ್ತು ಎಕ್ಸ್ಪೀರಿಯೆನ್ಸ್ ಆಗೋಯ್ತದು. ಇಟ್ಸ್ ಸ್ಯಾಡ್. ಬೇಜಾರು ಏನಕ್ಕೆ ಅಂದರೆ ನನಗಾಯಿತು ಅಂತ ಅಲ್ಲ, ನಂತರ ಎಷ್ಟೊಂದು ಜನ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ನನಗೆ ನಮ್ಮ ಅಪ್ಪ ಇದ್ದರು ಅವತ್ತು ಆ ಸಿಚುವೇಶನ್ ನೋಡಿಕೊಂಡ್ರು. ಇವತ್ತು ಧೈರ್ಯವಾಗಿ ನಾನು ಹೇಳ್ತಾ ಇದ್ದೀನಿ ಹಿಂಗೆ ಆಯಿತು ಅಂತ. ಬಟ್ ತುಂಬ ಜನ ಹೇಳ್ಕೊಳಕ್ಕಾಗಲ್ಲ, ತುಂಬ ಮನಸ್ಸಲ್ಲೇ ನೊಂದ್ಕೋತಾರೆ. ಇಟ್ ಈಸ್ ಜಸ್ಟ್ ಸ್ಯಾಡ್. ಹೆಣ್ಮಕ್ಳಿಗೆ ಆ ಥರ ಪರಿಸ್ಥಿತಿ ಇದೆ. ಅಮ್ಮ ಏನು ಹೇಳ್ತಾರೆ? ಮಗಳ ಮೊದಲ ಸಿನಿಮಾ ಕನಸು ಸಾಕಷ್ಟು ಇರುತ್ತೆ, ಏನು ಹೇಳ್ತಾರೆ? ಅಮ್ಮನಷ್ಟು ಖುಷಿಯಾಗಿರೋರು ಯಾರೂ ಇಲ್ಲ. ಬಿಕಾಸ್ ನನಗೆ ಏನು ನೀನು ಹೀರೋಯಿನ್ ಆಗಬೇಕು, ನೀನು ಆ್ಯಕ್ಟ್ರೆಸ್ ಆಗಬೇಕು ಅಂತ ಜಾಸ್ತಿ ತಲೆಗೆ ತುಂಬಿಸಿರೋದು ನಮ್ಮ ಅಮ್ಮನೇ ನನಗೆ. ಬಿಕಾಸ್ ಶಿ ಇಸ್ ಮೈ ಬಿಗ್ಗೆಸ್ಟ್ ಫ್ಯಾನ್. ಅಮ್ಮ ತುಂಬ ಖುಷಿಯಲ್ಲಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. September 18th ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಸಿನಿಮಾ ನೋಡೋಕ್ಕೆ. ಐ ಥಿಂಕ್ ತುಂಬ ಮೋಟಿವೇಟ್ ಮಾಡ್ತಾರೆ ಅಮ್ಮ, ತುಂಬ ಧೈರ್ಯ ತುಂಬಿ ಮೋಟಿವೇಟ್ ಮಾಡ್ತಾರೆ. ಒಂದು ಕಡೆ ನಿಮ್ಮ ಸಿಸ್ಟರ್, ಇನ್ನೊಂದು ಕಡೆ ಬ್ರದರು, ಅವರೆಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ? ನನ್ನ ಸಿಬ್ಲಿಂಗ್ಸ್, ನಮ್ಮ ಅಕ್ಕ ನನ್ನ ತಮ್ಮ ಇಬ್ಬರು ವೆರಿ ಎಕ್ಸೈಟೆಡ್. ನನ್ನ ಅಕ್ಕ ಎಸ್ಪೆಷಲಿ ನಾನು ಅವಳು ತುಂಬ ಮಾತಾಡ್ತೀವಿ ಸಿನಿಮಾ ಬಗ್ಗೆ. ಸೊ ಏನೇ ಇದ್ರೂ ಅವಳು ಫೀಡ್ಬ್ಯಾಕ್ ಆಗಲಿ ಎನಿಥಿಂಗ್ ಶೀಲ್ ಟೆಲ್ ಮೀ. ನನ್ನ ತಮ್ಮನೂ ಅಷ್ಟೇ, ಅವನು ಪಾಪ ಪ್ರಮೋಷನ್ಸ್ಗೆಲ್ಲ ಓಡಾಡ್ಕೊಂಡು ಹಿ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ಆ ಥರ ವೆರಿ ನೈಸ್. ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಒಂದು ಕೆಮಿಸ್ಟ್ರಿ ಹೆಂಗೆ ಆಯಿತು? ಅದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಏನಾದರೂ ಭಯ ಇತ್ತಾ? ಅವ್ರ ಜೊತೆ ಇದ್ದಾಗ ಆ್ಯಕ್ಟ್ ಮಾಡಿದ ಮೇಲೆ ಅವ್ರು ಏನಾದರೂ ನಿಮಗೆ ಹೇಳಿದ್ರಾ? ದೊಡ್ಡ ಮನೆಯಿಂದ ರಾಘಣ್ಣ ಆಗಿರ್ಬೋದು, ಮಂಗಳಮ್ಮ ಏನಾದರೂ ಫೋನ್ ಮಾಡಿ ಮಾತಾಡಿದ್ರಾ? ವಿನಯ್ ಸರ್ ಜೊತೆ ಕೆಲಸ ಮಾಡಿದ್ದು ಆ್ಯಕ್ಚುಲಿ ಹಂಗೆ ಭಯ ಇರಲಿಲ್ಲ. ಬಿಕಾಸ್ ಅವ್ರ ಹತ್ರ 1-2 ಸಲ ಮಾತಾಡಿದ್ದೆ ನಮ್ಮದು ಶೂಟ್ ಮಾಡೋಕ್ಕೂ ಮುಂಚೆ. ಸೊ ಪರಿಚಯ ಇದ್ದಿದ್ದರಿಂದ ಅವರು ತುಂಬ ರಿಲ್ಯಾಕ್ಸ್ಡ್ ಆ್ಯಂಡ್ ಚಿಲ್ ಪರ್ಸನ್ ಅಲ್ವಾ. ಸೊ ಆರಾಮಾಗಿ ಫ್ರೆಂಡ್ಲಿ ಕಾನ್ವರ್ಸೇಷನ್ಸ್ ಇತ್ತು. ಸೊ ಕೆಲಸ ಮಾಡೋಕ್ಕೂ ನನಗೆ ಅಷ್ಟೇ ಈಸಿ ಆಯಿತು. ತುಂಬ ಈಸಿಯಾಗಿ ಮಾತಾಡಿಕೊಂಡು ಡಿಸ್ಕಸ್ ಮಾಡ್ಕೊಂಡು ಕೆಲಸ ಮಾಡಿಬಿಟ್ವಿ. ಸೊ ನನಗೆ ಆ ಥರ ಏನು ಭಯ ಅಂತ ಅನಿಸಿಲ್ಲ ಅವ್ರ ಜೊತೆ. ಇನ್ಫ್ಯಾಕ್ಟ್ ಮೋರ್ ಕಂಫರ್ಟಬಲ್ ಆಗಿತ್ತು.
ಆ್ಯಂಡ್ ವಿನಯ್ ಸರ್ ಅವರ ಪೇರೆಂಟ್ಸ್ ಎಲ್ಲ ಮೀಟ್ ಮಾಡಿದ್ದೀನಿ ನಮ್ಮ ಇವೆಂಟ್ಸಲ್ಲಿ ಒಂದೆರಡು ಸಲ. ದೇರ್ ಆಲ್ಸೋ ವೆರಿ ಸ್ವೀಟ್. ಅವರು ಸಿನಿಮಾಗೆ ವೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಇಟ್ಸ್ ನೈಸ್. ಓವರಾಲ್ ಎಲ್ಲರೂ ವೆರಿ ಸ್ವೀಟ್ ಫ್ಯಾಮಿಲಿ, ವೆರಿ ಸ್ವೀಟ್ ಪೀಪಲ್. ಅಪ್ಪ ಏನಾದರೂ ರಿಮಾರ್ಕ್ಸ್ ಆಗಲಿ ಅಥವಾ ಮಾರ್ಕ್ಸ್ ಆಗಲಿ ನಿನ್ನ ಆ್ಯಕ್ಟಿಂಗ್ ಎಲ್ಲ ಮುಗ್ದ ಮೇಲೆ ಕೊಟ್ರಾ? ಅಪ್ಪ ಡೆಫಿನೆಟ್ಲಿ ಕೊಟ್ಟರು. ಅವರು ಇವತ್ತವರೆಗೂ ನನಗೆ ಹೇಳಿಲ್ಲ ನೀನು ಇಷ್ಟು ಚೆನ್ನಾಗಿ ಮಾಡಿದ್ದೆ, ಇಷ್ಟು ಕೆಟ್ಟದಾಗಿ ಮಾಡಿದ್ದೆ, ಇಷ್ಟು ಚೆನ್ನಾಗಿ ಮಾಡಿದ್ದೆ ಅಂತಲೂ ಅವ್ರು ಹೇಳಿಲ್ಲ. ಜನ ಹೇಳ್ತಾರೆ, ನಾನು ಹೇಳೋದಲ್ಲ, ಆರಾಮಾಗಿರು ಅಂತ ಹೇಳ್ತಾರೆ. ಬಟ್ ಎನಿ ಫೀಡ್ಬ್ಯಾಕ್ ಅಲ್ಲ, ನನ್ನ ಕರೆಕ್ಷನ್ಸ್ ಇದ್ದರೆ ಏನೇ ಇದ್ದರೂ ಹೇಳ್ತಾರೆ ಅವರು. ಶುಗರ್ ಕೋಟ್ ಮಾಡೂ ಹೇಳಲ್ಲ. ಬೇರೆಯವ್ರಿಗೆ ಅಟ್ಲೀಸ್ಟ್ ಸ್ವೀಟಾಗಿ ಹೇಳ್ತಾರೆ, ನಾನು ಹಾಗೆ ಡೈರೆಕ್ಟಾಗಿ ಹೇಳ್ತಾರೆ. ಇಟ್ಸ್ ಅ ಗುಡ್ ಥಿಂಗ್. ನನಗೂ ಇಷ್ಟ ಆ ಥರ ಫೀಡ್ಬ್ಯಾಕ್ ತಗೊಳ್ಳೋದು. ಓಕೆ, ಒಳ್ಳೆಯದಾಗಲಿ. ಒಂದು ಹಾಡಂತೂ ಸೂಪರ್ ಆಗಿದೆ, ಮತ್ತೊಂದು ಹಾಡು ಅದೇ ಸೂಪರ್ ಹಿಟ್ ಲಿಸ್ಟಿಗೆ ಸೇರಲಿ ಅನ್ನೋದು ನಮ್ಮ ಆಶಯ. ಆದಷ್ಟು ಬೇಗ ಸೆಪ್ಟೆಂಬರ್ 18ಕ್ಕೆ ತೆರೆ ಮೇಲೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಮೋನಿಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.